ನಮಸ್ಕಾರ ಗೆಳೆಯರೇ, ಇಂದು ನಾನು 2010ರ ಕರಾಟೆ ಕಿಡ್ ಎಂಬ ಆಕ್ಷನ್ ಚಲನಚಿತ್ರವನ್ನು ವಿವರಿಸಲಿದ್ದೇನೆ. ಚಲನಚಿತ್ರವು ಡ್ರೆ ಪಾರ್ಕರ್ ಎಂಬ ಅಮೆರಿಕನ್ ಹದಿಹರೆಯದವರೊಂದಿಗೆ ಪ್ರಾರಂಭವಾಗುತ್ತದೆ. ಅವರು ಪ್ರಸ್ತುತ ತನ್ನ ವಿಧವೆ ತಾಯಿ ಶೆರ್ರಿಯೊಂದಿಗೆ ವಾಸಿಸುತ್ತಿದ್ದಾರೆ. ಉತ್ತಮ ಜೀವನವನ್ನು ಕಂಡುಕೊಳ್ಳುವ ಸಲುವಾಗಿ ಅವರು ಡೆಟ್ರಾಯಿಟ್ನಿಂದ ಚೀನಾಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಆದರೆ ದೇಶದ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿದಿಲ್ಲ. ಡ್ರೆ ವಿಮಾನದಲ್ಲಿ ಮ್ಯಾಂಡರಿನ್ ಕಲಿಯಲು ಪ್ರಯತ್ನಿಸುತ್ತಾನೆ, ಆದರೆ ಅವನು ಕಷ್ಟಪಡುತ್ತಿರುವಂತೆ ತೋರುತ್ತಿದೆ. ಮ್ಯಾಗಜೀನ್ನಲ್ಲಿ ಚಿತ್ರಿಸಿರುವಷ್ಟು ಚೀನಾ ಹಳೆಯದಲ್ಲ ಎಂದು ತಿಳಿದಾಗ ಶೆರ್ರಿ ಆಶ್ಚರ್ಯಚಕಿತಳು. ಅಪಾರ್ಟ್ಮೆಂಟ್ಗೆ ಆಗಮಿಸಿದ ನಂತರ ಸ್ಪಾಂಗೆಬಾಬ್ ಅನ್ನು ಚೈನೀಸ್ ಭಾಷೆಯಲ್ಲಿ ಡಬ್ ಮಾಡಲಾಗಿದೆ ಮತ್ತು ಅವನಿಗೆ ಭಾಷೆ ಅರ್ಥವಾಗುತ್ತಿಲ್ಲ ಎಂದು ತಿಳಿದಾಗ ಡ್ರೆ ಹತಾಶನಾಗಿ ಕಾಣುತ್ತಾನೆ. ಶೆರ್ರಿ ತಕ್ಷಣ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡುತ್ತಾನೆ, ಆದರೆ ಬಿಸಿನೀರು ಮುಗಿದು ಹೋಗಿದೆ. ನಿರ್ವಹಣೆಯ ವ್ಯಕ್ತಿ ಶ್ರೀಹಾನ್ನನ್ನು ಹುಡುಕಲು ಡ್ರೆಗೆ ಅವನ ತಾಯಿಯು ಹೇಳುತ್ತಾಳೆ. ಅವರು ಸ್ಥಳೀಯ ಜನರಿಗೆ ಇಂಗ್ಲಿಷ್ ಮಾತನಾಡಲು ಪ್ರಯತ್ನಿಸುತ್ತಾರೆ, ಆದರೆ ಅವರು ಏನು ಹೇಳುತ್ತಿದ್ದಾರೆಂದು ಯಾರಿಗೂ ಅರ್ಥವಾಗುತ್ತಿಲ್ಲ. ಅವನು ಶ್ರೀಹಾನ್ನನ್ನು ಹುಡುಕುತ್ತಾನೆ ಮತ್ತು ನೀರನ್ನು ಸರಿಪಡಿಸಲು ಅವನ ಕೋಣೆಗೆ ಹೋಗುವಂತೆ ಕೇಳುತ್ತಾನೆ, ಆದರೆ ಅವನು ತನ್ನ ಚಾಪ್ಸ್ಟಿಕ್ಗಳಿಂದ ನೊಣವನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವಾಗ ಅವನನ್ನು ನಿರ್ಲಕ್ಷಿಸುತ್ತಾನೆ. ಆದರೆ ನಂತರ ಅದನ್ನು ಫ್ಲೈ ಸ್ವಾಟರ್ನಿಂದ ಹೊಡೆದನು. ನಂತರ ಅವನು ಸ್ಥಳವನ್ನು ಅನ್ವೇಷಿಸುತ್ತಾನೆ ಮತ್ತು ಅಂತಿಮವಾಗಿ ಇಂಗ್ಲಿಷ್ ಮಾತನಾಡುವ ಹದಿಹರೆಯದವರನ್ನು ಭೇಟಿಯಾಗುತ್ತಾನೆ. ಹ್ಯಾರಿ ಎಂದು ಹೆಸರಿಸುತ್ತಾನೆ ಮತ್ತು ಅವನೊಂದಿಗೆ ಸ್ನೇಹ ಬೆಳೆಸುತ್ತಾನೆ. ಟೇಬಲ್ ಟೆನ್ನಿಸ್ನಲ್ಲಿ ಒಬ್ಬ ಮುದುಕನಿಗೆ ಕೆಟ್ಟದಾಗಿ ಸೋತ ನಂತರ ಯುವ ಪಿಟೀಲು ವಾದಕ ಮಯಿಂಗ್ ಅನ್ನು ಡ್ರೆ ಗುರುತಿಸುತ್ತಾನೆ. ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ. ಹುಡುಗಿ ಕೂಡ ಡ್ರೆಯನ್ನು ಇಷ್ಟಪಡುತ್ತಾಳೆ, ವಿಶೇಷವಾಗಿ ಅವನ ವಿಶಿಷ್ಟ ಕೂದಲಿನೊಂದಿಗೆ. ಆದಾಗ್ಯೂ ಅವರು ನಂತರ ಚೆಂಗ್ನಿಂದ ಮುಖಾಮುಖಿಯಾಗುತ್ತಾರೆ. ಅವರು ಡ್ರೆ ಮಯಿಂಗ್ನೊಂದಿಗೆ ಫ್ಲರ್ಟಿಂಗ್ ಮಾಡುತ್ತಿರುವುದನ್ನು ನೋಡಿದಾಗ ಅಸಂತೋಷಗೊಂಡರು. ಅಮೆರಿಕನ್ ಹುಡುಗ ಮಧ್ಯಪ್ರವೇಶಿಸಲು ಪ್ರಯತ್ನಿಸುತ್ತಾನೆ ಮತ್ತು ಚೆಂಗ್ಗೆ ಸವಾಲು ಹಾಕುತ್ತಾನೆ, ಆದರೆ ಚೀನಿ ಹುಡುಗ ಅವನಿಗೆ ತುಂಬಾ ಬಲಶಾಲಿಯಾಗಿರುವುದರಿಂದ ಅವನನ್ನು ಕೆಟ್ಟದಾಗಿ ಹೊಡೆಯುತ್ತಾನೆ. ಮರುದಿನ ಡ್ರೆ ತನ್ನ ಮೂಗೇಟುಗಳನ್ನು ತನ್ನ ತಾಯಿಯ ಮೇಕಪ್ನಿಂದ ಮುಚ್ಚಲು ಪ್ರಯತ್ನಿಸುತ್ತಾನೆ. ಅವನು ಸ್ಥಳೀಯ ಶಾಲೆಗೆ ಹೋಗುತ್ತಾನೆ. ಅಲ್ಲಿ ಅವನು ಅದೇ ಶಾಲೆಯಲ್ಲಿ ಮಿಯಿಂಗ್, ಚೆಂಗ್ ಮತ್ತು ಅವನ ಗ್ಯಾಂಗ್ನೊಂದಿಗೆ ಇರುವುದನ್ನು ಕಂಡುಕೊಳ್ಳುತ್ತಾನೆ. ಕೆಫೆಟೇರಿಯಾದಲ್ಲಿ ಚೆಂಗ್ ಕಾಣಿಸಿಕೊಳ್ಳುತ್ತಾನೆ ಮತ್ತು ಉದ್ದೇಶಪೂರ್ವಕವಾಗಿ ಶಿಕ್ಷಕರು ಬಂದು ಅವರನ್ನು ಬೇರ್ಪಡಿಸುವುದರಿಂದ ಅವನು ಏನೂ ಮಾಡಲು ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ಮೇಯಿಂಗ್ ಡ್ರೆ ಬಗ್ಗೆ ಚಿಂತಿತರಾಗಿದ್ದಾರೆ. ಆ ಮಧ್ಯಾಹ್ನ ಶ್ರೀ ಹಾನ್ ಅಂತಿಮವಾಗಿ ಅಪಾರ್ಟ್ಮೆಂಟ್ಗೆ ಬರುತ್ತಾನೆ. ಅಲ್ಲಿ ಡ್ರೆ ದೂರದರ್ಶನದಿಂದ ಕುಂಗ್ ಫು ಅಭ್ಯಾಸ ಮಾಡುತ್ತಿದ್ದಾನೆ. ಬಿಸಿನೀರನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಕಲಿಸಲು ಶ್ರೀಹಾನ್ ಡ್ರೆಗೆ ಕರೆ ಮಾಡುತ್ತಾನೆ, ಆದರೆ ನಿರ್ಲಕ್ಷಿಸಲ್ಪಡುತ್ತಾನೆ. ಹೀಗಾಗಿ ಅವನು ಡ್ರೆ ಕಡೆಗೆ ಟೂತ್ಪೇಸ್ಟ್ ಕ್ಯಾಪ್ ಅನ್ನು ಎಸೆಯುತ್ತಾನೆ. ಅದು ಅವನಿಗೆ ನಿಖರವಾಗಿ ಹೊಡೆದು ಅವನನ್ನು ಆಶ್ಚರ್ಯಗೊಳಿಸುತ್ತದೆ. ಸ್ವಲ್ಪ ಸಮಯದ ನಂತರ ಶೆರ್ರಿ ಮನೆಗೆ ಹಿಂದಿರುಗುತ್ತಾನೆ ಮತ್ತು ಶ್ರೀಹಾನ್ ಅವರ ಸಂಭಾಷಣೆಯನ್ನು ಕದ್ದಾಲಿಕೆ ಮಾಡುವಾಗ ಶಾಲೆಗೆ ಹಿಂತಿರುಗಿ ಡ್ರೆ ಕೋಣೆಯೊಂದರಲ್ಲಿ ಬರುತ್ತಾನೆ. ಅಲ್ಲಿ ಅವನು ಮುಂಬರುವ ಆಡಿಷನ್ಗಾಗಿ ಪಿಟೀಲು ಅಭ್ಯಾಸ ಮಾಡುತ್ತಿರುವ ಮೇಯಿಂಗ್ ನನ್ನು ಕಂಡುಕೊಂಡನು. ಅಕಾಡೆಮಿಗೆ ಸೇರುವುದು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಬಹಳ ಮುಖ್ಯ ಎಂದು ಅವರು ಹೇಳಿಕೊಳ್ಳುತ್ತಾರೆ. ಹೀಗಾಗಿ ಅವರು ತನಗೆ ಅತ್ಯುತ್ತಮವಾದದ್ದನ್ನು ನೀಡಬೇಕು ಎಂದು ಅವನು ಕೋಣೆಯಿಂದ ಹೊರಹೋಗುತ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಚೆಂಗ್ ಮತ್ತು ಅವನ ಗ್ಯಾಂಗ್ ಮುಖಾಮುಖಿಯಾಗುತ್ತಾನೆ. ಅವರು ಶಾಲೆಯ ನಂತರ ಡ್ರೆ ಮತ್ತು ಅವನ ತಾಯಿ ಫರ್ಬಿಡನ್ ಸಿಟಿಗೆ ಭೇಟಿ ನೀಡುತ್ತಾರೆ ಮತ್ತು ಅವರು ಕುಂಗ್ ಫು ಅಭ್ಯಾಸ ಮಾಡುವ ಹದಿಹರೆಯದವರ ಅಗಾಧ ಗುಂಪನ್ನು ನೋಡುತ್ತಾರೆ. ಅವನು ಸ್ಥಳವನ್ನು ಪರಿಶೋಧಿಸುತ್ತಾನೆ, ಆದರೆ ಆಕಸ್ಮಿಕವಾಗಿ ಕೋಣೆಗೆ ಆಗಮಿಸುತ್ತಾನೆ. ಅಲ್ಲಿ ಅವನು ಚೆಂಗ್ ನಿಜವಾಗಿ ಕುಂಗ್ ಫು ತಜ್ಞ ಎಂದು ತಿಳಿಯುತ್ತಾನೆ. ಅವನು ಅಸಮಾಧಾನಗೊಳ್ಳುತ್ತಾನೆ ಮತ್ತು ತಕ್ಷಣ ತನ್ನ ತಾಯಿಯನ್ನು ಹೊರಡಲು ಕೇಳುತ್ತಾನೆ. ಶೆರ್ರಿ ಚಿಂತಿತಳಾಗುತ್ತಾಳೆ. ನಿಜವಾಗಿ ಏನಾಯಿತು ಎಂದು ಡ್ರೆಯನ್ನು ಕೇಳುತ್ತಾಳೆ. ಅವನು ದೇಶವನ್ನು ದ್ವೇಷಿಸುತ್ತೇನೆ ಮತ್ತು ಚೀನಾಕ್ಕೆ ತೆರಳಲು ತನ್ನ ತಾಯಿಯ ನಿರ್ಧಾರವನ್ನು ದೂಷಿಸುತ್ತಾನೆ ಎಂದು ಬಹಿರಂಗಪಡಿಸುತ್ತಾನೆ. ಮರುದಿನ ಫರ್ಬಿಡನ್ ಸಿಟಿಗೆ ಶಾಲಾ ಪ್ರವಾಸದ ನಂತರ ಸೇಡು ತೀರಿಸಿಕೊಳ್ಳಲು ಇದು ಸೂಕ್ತ ಸಮಯ ಎಂದು ಡ್ರೆ ಭಾವಿಸುತ್ತಾನೆ. ಅವನು ಚೆಂಗ್ ಮತ್ತು ಅವನ ಗ್ಯಾಂಗ್ ಅನ್ನು ಸದ್ದಿಲ್ಲದೆ ಹಿಂಬಾಲಿಸುತ್ತಾನೆ. ಒಂದು ಬಕೆಟ್ ಕೊಳಕು ನೀರನ್ನು ತೆಗೆದುಕೊಂಡು ಹುಡುಗರ ಮೇಲೆ ಎಸೆಯುತ್ತಾನೆ. ಈ ಕ್ರಿಯೆಯು ಹುಡುಗರನ್ನು ಕೋಪಗೊಳ್ಳುವಂತೆ ಮಾಡುತ್ತದೆ. ಅವರು ತಕ್ಷಣವೇ ಅವನನ್ನು ನಗರದ ಸುತ್ತಲೂ ಬೆನ್ನಟ್ಟುತ್ತಾರೆ. ಸುದೀರ್ಘ ಮತ್ತು ದಣಿದ ಅನ್ವೇಷಣೆಯ ನಂತರ ಡ್ರೆ ಅಂತಿಮವಾಗಿ ಬ್ಯಾಕ್ ಸ್ಟ್ರೀಟ್ ಅಲ್ಲಿಗೆ ಆಗಮಿಸುತ್ತಾನೆ ಮತ್ತು ಡೆಡ್ ಎಂಡ್ ಅನ್ನು ಹೊಡೆಯುತ್ತಾನೆ. ಚೆಂಗ್ ತನ್ನ ಅಂತಿಮ ಹೊಡೆತವನ್ನು ಪ್ರಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಶ್ರೀಹಾನ್ ಕಾಣಿಸಿಕೊಳ್ಳುತ್ತಾನೆ ಮತ್ತು ಅವನ ಮಣಿಕಟ್ಟನ್ನು ಹಿಡಿಯುತ್ತಾನೆ. ನಿರ್ವಹಣಾ ವ್ಯಕ್ತಿ ಮನೆಗೆ ಹೋಗುವಂತೆ ಹೇಳುತ್ತಾನೆ, ಆದರೆ ಕಾಕಿ ಚೆಂಗ್ ಅವನನ್ನು ಒದೆಯಲು ಪ್ರಯತ್ನಿಸುತ್ತಾನೆ. ಅದನ್ನು ಶ್ರೀಹಾನ್ ನಿರ್ಬಂಧಿಸುತ್ತಾನೆ. ಶ್ರೀಹಾನ್ ಕುಂಗ್ ಫು ಮಾಸ್ಟರ್ ಎಂದು ತಿರುಗುತ್ತದೆ. ಅವರು ಹುಡುಗರ ಸ್ಟ್ರೈಕ್ಗಳನ್ನು ಸಲೀಸಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಅವರ ಮೇಲೆ ಒಂದೇ ಒಂದು ಆಕ್ರಮಣಕಾರಿ ಚಲನೆಯನ್ನು ಸಹ ಪ್ರಾರಂಭಿಸದೆ ಅವರನ್ನು ಹೊಡೆದುರುಳಿಸುತ್ತಾರೆ. ಇದರಿಂದಾಗಿ ಅವರು ಪರಸ್ಪರ ಸೋಲಿಸುತ್ತಾರೆ. ಚೆಂಗ್ ಮತ್ತು ಗ್ಯಾಂಗ್ ಅಂತಿಮವಾಗಿ ಬಿಟ್ಟುಕೊಟ್ಟು ಸ್ಥಳದಿಂದ ಪಲಾಯನ ಮಾಡುತ್ತಾರೆ. ಯಾರಿಗೂ ಕಲಿಸಲು ಆಸಕ್ತಿ ಹೊಂದಿಲ್ಲ ಎಂದು ತೋರುತ್ತದೆ. ಆದಾಗ್ಯೂ ಅವರು ನಂತರ ಚೆಂಗ್ ಮತ್ತು ಅವರ ಶಿಕ್ಷಕರಾದ ಲೀ ಅವರೊಂದಿಗೆ ಶಾಂತಿಯನ್ನು ಮಾಡಿಕೊಳ್ಳಲು ಫೈಟಿಂಗ್ ಡ್ರ್ಯಾಗನ್ ಅಕಾಡೆಮಿಗೆ ಭೇಟಿ ನೀಡಲು ಡ್ರೆ ಜೊತೆಗೂಡುತ್ತಾರೆ. ಲೀ ಒಬ್ಬ ನಿರ್ದಯ ಮತ್ತು ಕ್ರೂರ ಶಿಕ್ಷಕನಾಗಿದ್ದು ಅವನು ಯಾವಾಗಲೂ ತನ್ನ ವಿದ್ಯಾರ್ಥಿಗಳಿಗೆ ತಮ್ಮ ಎದುರಾಳಿಯ ಕಡೆಗೆ ಕರುಣೆ ತೋರಿಸದಂತೆ ಕಲಿಸುತ್ತಾನೆ. ಅವನು ಶಾಂತಿಯ ಪ್ರಸ್ತಾಪವನ್ನು ನಿರಾಕರಿಸುತ್ತಾನೆ ಮತ್ತು ಡ್ರೆ ಅಥವಾ ಮಿಸ್ಟರ್ ಹಾನ್ ಚೆಂಗ್ ವಿರುದ್ಧ ಹೋರಾಡುತ್ತಾನೆ, ಆದರೆ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಉದ್ದೇಶವಿಲ್ಲದ ಕಾರಣ ಅವರು ದೂರ ಹೋಗುತ್ತಾರೆ. ಶ್ರೀ ಕುಂಗ್ ಫು ಸ್ಪರ್ಧೆಯ ಪೋಸ್ಟರ್ ಅನ್ನು ಹ್ಯಾನ್ ನೋಡುತ್ತಾನೆ ಮತ್ತು ಅಲ್ಲಿ ಯಾರು ಉತ್ತಮರು ಎಂದು ಸಾಬೀತುಪಡಿಸಲು ಸವಾಲು ಹಾಕುತ್ತಾನೆ. ನಂತರ ಅದನ್ನು ಮಾಸ್ಟರ್ ಲೀ ಒಪ್ಪಿಕೊಂಡರು. ಅವನಿಗೆ ಮ್ಯಾಂಡರಿನ್ ಅರ್ಥವಾಗದ ಕಾರಣ ಪಂದ್ಯಾವಳಿಯಲ್ಲಿ ಅವರೆಲ್ಲರ ವಿರುದ್ಧ ಹೋರಾಡಬೇಕು ಎಂದು ಶ್ರೀಹಾನ್ ತಿಳಿಸಿದಾಗ ಡ್ರೆ ಆಘಾತಕ್ಕೊಳಗಾಗುತ್ತಾನೆ. ಶ್ರೀಹಾನ್ ಅವರು ಮಾಸ್ಟರ್ ಲೀ ಕಲಿಸಿದ್ದು ಕುಂಗ್ ಫು ಅಲ್ಲ ಎಂದು ಬಹಿರಂಗಪಡಿಸುತ್ತಾರೆ, ಏಕೆಂದರೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಕ್ರೌರ್ಯವನ್ನು ಮಾತ್ರ ಕಲಿಸಿದರು. ಹೀಗಾಗಿ ಅವರು ನಿಜವಾದ ಕುಂಗ್ ಫುವನ್ನು ಕಲಿಸುವುದಾಗಿ ಡ್ರೆಗೆ ಭರವಸೆ ನೀಡುತ್ತಾರೆ. ಡ್ರೆ ತುಂಬಾ ಉತ್ಸುಕನಾಗಿದ್ದಾನೆ ಮತ್ತು ತಕ್ಷಣವೇ ಶ್ರೀಹಾನ್ ಅವರ ಸ್ಥಳಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಬರುವಷ್ಟರಲ್ಲಿ ಮನೆಯೊಳಗೆ ಒಡೆದು ಹೋಗಿದ್ದ ಕಾರು ಕಣ್ಣಿಗೆ ಬೀಳುತ್ತದೆ. ಅವರು ಶ್ರೀಹಾನ್ ಅವರನ್ನು ಭೇಟಿಯಾಗುತ್ತಾರೆ ಮತ್ತು ತರಬೇತಿ ಪ್ರಾರಂಭವಾಗುತ್ತದೆ.
ಆದಾಗ್ಯೂ ಆ ತರಬೇತಿ ಸೆಟ್ ತಾನು ನಿರೀಕ್ಷಿಸಿದಂತಿಲ್ಲ ಎಂದು ತಿಳಿದಾಗ ಡ್ರೇ ಅಸಮಾಧಾನಗೊಂಡಿದ್ದಾನೆ. ಅವನ ಜಾಕೆಟ್ ಅನ್ನು ಎತ್ತಿಕೊಂಡು ಅದನ್ನು ನೇತುಹಾಕಿ ತದನಂತರ ಅದನ್ನು ಪದೇ ಪದೇ ಕೆಳಗೆ ತೆಗೆಯಲು ಹೇಳಲಾಗುತ್ತದೆ. ದಿನ ಒಂದು ತರಬೇತಿ ಸೆಟ್ ತನಗೆ ಹೆಚ್ಚು ಶಿಸ್ತುಬದ್ಧವಾಗಿರುವುದನ್ನು ಕಲಿಸಿದೆ ಎಂದು ಡ್ರೇ ತಿಳಿದಿರಲಿಲ್ಲ. ದಿನದಿಂದ ದಿನಕ್ಕೆ ಕಳೆದು ಹೋಗಿದೆ, ಆದರೆ ಟೇಕ್ ಡೌನ್ ಹ್ಯಾಂಗ್ ಇಟ್ ಅಪ್ ಟ್ರೈನಿಂಗ್ ಸೆಟ್ ಇನ್ನೂ ಮುಂದುವರೆದಿದೆ. ಅವನು ಅಭ್ಯಾಸ ಮಾಡುತ್ತಲೇ ಇರುತ್ತಾನೆ, ಹವಾಮಾನವು ಅವನನ್ನು ತಡೆಯಲಾರದು. ಇದ್ದಕ್ಕಿದ್ದಂತೆ ಶೆರ್ರಿ ಭೇಟಿ ನೀಡುತ್ತಾಳೆ ಮತ್ತು ಶಿ ಉತ್ಸವಕ್ಕೆ ತನ್ನೊಂದಿಗೆ ಹೋಗಲು ಡ್ರೇ ಮತ್ತು ಶ್ರೀಹಾನ್ರನ್ನು ಆಹ್ವಾನಿಸುತ್ತಾಳೆ. ಉತ್ಸವಕ್ಕೆ ಆಗಮಿಸಿದ ನಂತರ ಡ್ರೇ ಅವರು ಮೀಯಿಂಗ್ ಅನ್ನು ಭೇಟಿಯಾಗುವ ಕಟ್ಟಡವನ್ನು ನೋಡುತ್ತಾರೆ. ನಂತರ ಅವರು ತಮ್ಮೊಂದಿಗೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಕೇಳುತ್ತಾರೆ. ಅಲ್ಲಿ ಅವನು ತನ್ನನ್ನು ಬೆಂಬಲಿಸಲು ಮುಂಬರುವ ಕುಂಗ್ಫು ಟೂರ್ನಮೆಂಟ್ಗೆ ಬರಲು ಮೀಯಿಂಗ್ನನ್ನು ಆಹ್ವಾನಿಸುತ್ತಾನೆ ಮತ್ತು ಅವನು ಅವಳ ಆಡಿಷನ್ಗೆ ಹೋಗುತ್ತಾನೆ. ಏತನ್ಮಧ್ಯೆ ಶ್ರೀಹಾನ್ ತನ್ನ ಮಗನಿಗೆ ನೀಡಿದ ಅಡ್ಡಹೆಸರಾದ ಕ್ಸಿಯಾವೋ ಡ್ರೇ ತನ್ನ ಮೊದಲ ಕುಂಗ್ಫು ವಿದ್ಯಾರ್ಥಿ ಎಂದು ಶೆರ್ರಿಗೆ ಬಹಿರಂಗಪಡಿಸುತ್ತಾನೆ. ನಗರವನ್ನು ಅನ್ವೇಷಿಸಲು ಡ್ರೇ ತನ್ನೊಂದಿಗೆ ಮಯಿಂಗ್ ಅನ್ನು ಕರೆದೊಯ್ಯುತ್ತಾನೆ. ಅವರು ಬಹಳಷ್ಟು ವಿನೋದವನ್ನು ಹೊಂದಿದ್ದಾರೆ ಮತ್ತು ಮೇಯಿಂಗ್ ತನ್ನ ನೃತ್ಯ ಕೌಶಲ್ಯವನ್ನು ಹುಡುಗನಿಗೆ ತೋರಿಸುತ್ತಾಳೆ. ಆಕೆಯ ಸಾಮರ್ಥ್ಯದಿಂದ ಆಶ್ಚರ್ಯಚಕಿತನಾದನು. ಇದ್ದಕ್ಕಿದ್ದಂತೆ ಮೀಯಿಂಗ್ ಕರೆ ಸ್ವೀಕರಿಸುತ್ತಾಳೆ. ಆಡಿಷನ್ ಅನ್ನು ಇಂದಿನವರೆಗೆ ಮರು ನಿಗದಿಪಡಿಸಲಾಗಿದೆ ಎಂದು ತಿಳಿಸುತ್ತಾಳೆ. ನಂತರ ಅವಳನ್ನು ತನ್ನ ತಂದೆಯೊಂದಿಗೆ ಕರೆದುಕೊಂಡು ಹೋಗಲಾಗುತ್ತದೆ ಮತ್ತು ಆಡಿಷನ್ಗೆ ಸುಮಾರು ತಡವಾಗಿದೆ. ಡ್ರೇ ಮೌನವಾಗಿ ಅವರನ್ನು ಸಭಾಂಗಣಕ್ಕೆ ಹಿಂಬಾಲಿಸುತ್ತಾರೆ ಮತ್ತು ಹುಡುಗಿಯ ಅಭಿನಯಕ್ಕೆ ಸಾಕ್ಷಿಯಾಗುತ್ತಾರೆ. ಆದಾಗ್ಯೂ ಮೀಯಿಂಗ್ ಅವರ ಪೋಷಕರು ನಿಜವಾಗಿಯೂ ಡ್ರೇಯನ್ನು ಇಷ್ಟಪಡುವುದಿಲ್ಲ ಮತ್ತು ಅವರ ಮಗಳು ಅವನನ್ನು ಮತ್ತೆ ನೋಡದಂತೆ ನಿಷೇಧಿಸುತ್ತಾರೆ. ಹೃದಯಾಘಾತಕ್ಕೊಳಗಾದ ಡ್ರೇ ನಂತರ ಶ್ರೀ ಹಾನ್ ಅವರ ಮನೆಗೆ ಬರುತ್ತಾನೆ. ತನ್ನ ಶಿಕ್ಷಕನು ಕುಡಿದ ಸ್ಥಿತಿಯಲ್ಲಿರುವುದನ್ನು ಕಂಡು ಮುರಿದ ಕಾರನ್ನು ನಾಶಪಡಿಸುತ್ತಾನೆ. ಆ ದಿನವು ಜೋಡಿ ಜಗಳದ ನಂತರ ಕಾರು ಅಪಘಾತದಲ್ಲಿ ತನ್ನ ಹೆಂಡತಿ ಮತ್ತು ಮಗನನ್ನು ಕಳೆದುಕೊಂಡ ದಿನವಾಗಿದೆ. ಅಂದಿನಿಂದ ಶ್ರೀಹಾನ್ ಅವರು ಇನ್ನೂ ತನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ತನ್ನ ಶಿಕ್ಷಕರಿಗೆ ತನ್ನ ಹಿಂದಿನ ಆಘಾತದಿಂದ ಹೊರಬರಲು ಸಹಾಯ ಮಾಡಲು ಡ್ರೇ ಅವನನ್ನು ಕಾರಿನಿಂದ ಹೊರತೆಗೆದು ತರಬೇತಿಯನ್ನು ಮುಂದುವರಿಸಲು ಕೇಳುತ್ತಾನೆ. ಡ್ರೇ ಕಠಿಣ ತರಬೇತಿ ನೀಡಲು ಪ್ರೇರೇಪಿಸುತ್ತಾನೆ, ಇದರಿಂದ ಅವನು ಸ್ಪರ್ಧೆಯನ್ನು ಗೆಲ್ಲಬಹುದು ಮತ್ತು ತನ್ನ ಶಿಕ್ಷಕರನ್ನು ಮೆಚ್ಚಿಸಬಹುದು. ಹಲವಾರು ವಾರಗಳ ಕೊರೆಯುವಿಕೆಯ ನಂತರ ಮರ್ಹಾನ್ ಅವರು ಡ್ರೇ ಸ್ಪರ್ಧೆಗೆ ಸಿದ್ಧರಾಗಿದ್ದಾರೆ ಎಂದು ತೀರ್ಮಾನಿಸಿದರು ಮತ್ತು ಅವನನ್ನು ಸ್ಪರ್ಧೆಯ ಸ್ಥಳಕ್ಕೆ ಕರೆತರುತ್ತಾರೆ. ಅವನ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಲು ಅವನು ಬ್ರೂಸ್ ಲೀಯ ಹೋರಾಟದ ಸೂಟ್ ಅನ್ನು ಸಹ ನೀಡುತ್ತಾನೆ. ಆ ರಾತ್ರಿಯ ನಂತರ ಡ್ರೇ ಧೈರ್ಯದಿಂದ ಮಯಿಂಗ್ ಮನೆಗೆ ಭೇಟಿ ನೀಡುತ್ತಾನೆ. ಅಲ್ಲಿ ಅವನು ಮ್ಯಾಂಡರಿನ್ ಭಾಷೆಯಲ್ಲಿ ತನ್ನ ತಂದೆಗೆ ಕ್ಷಮೆಯಾಚಿಸುತ್ತಾನೆ. ತಂದೆ ಪ್ರಯತ್ನವನ್ನು ಮೆಚ್ಚುತ್ತಾರೆ ಮತ್ತು ಕ್ಷಮೆಯನ್ನು ಸ್ವೀಕರಿಸುತ್ತಾರೆ. ಮಯಿಂಗ್ ಅವರನ್ನು ಬೆಂಬಲಿಸಲು ಪಂದ್ಯಾವಳಿಗೆ ಬರುತ್ತಾರೆ ಎಂದು ಅವರು ಭರವಸೆ ನೀಡುತ್ತಾರೆ. ಅಂತಿಮವಾಗಿ ಪಂದ್ಯಾವಳಿಯ ದಿನ ಬಂದಿದೆ. ಸ್ಥಳವು ಪ್ರೇಕ್ಷಕರಿಂದ ತುಂಬಿರುತ್ತದೆ ಮತ್ತು ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಹೋರಾಟಗಾರರು ತುಂಬಾ ಬಲಿಷ್ಠರಾಗಿರುವಂತೆ ತೋರುತ್ತಿದೆ. ಡ್ರೇ ತನ್ನ ಮೊದಲ ಅಧಿಕೃತ ಯುದ್ಧಕ್ಕೆ ಹಾಜರಾಗುತ್ತಾನೆ. ಆದಾಗ್ಯೂ ಅವನು ನಿಯಮವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಮತ್ತು ವೃತ್ತದ ಚಾಪೆಯಿಂದ ಹೊರಳಿದನು. ಇದರಿಂದಾಗಿ ಅವನು 1 ಅಂಕವನ್ನು ಕಳೆದುಕೊಳ್ಳುತ್ತಾನೆ. ಮುಂದಿನ ಸುತ್ತಿನಲ್ಲಿ ಅವನು ಅಂತಿಮವಾಗಿ ತನ್ನ ಆತ್ಮವಿಶ್ವಾಸವನ್ನು ಗಳಿಸುತ್ತಾನೆ ಮತ್ತು ಅಂತಿಮವಾಗಿ ತನ್ನ ಮೊದಲ ಎದುರಾಳಿಯನ್ನು ತೊಡೆದುಹಾಕಲು ನಿರ್ವಹಿಸುತ್ತಾನೆ. ಏತನ್ಮಧ್ಯೆ ಫೈಟಿಂಗ್ ಡ್ರ್ಯಾಗನ್ ಅಕಾಡೆಮಿಯ ಹುಡುಗರು ಪಂದ್ಯಾವಳಿಯ ಮುಂದಿನ ಹಂತಕ್ಕೆ ಮುಂದುವರಿಯುತ್ತಾರೆ. ಚೆಂಗ್ ಬ್ಲೂ ಸೂಟ್ ಹುಡುಗನನ್ನು ಸುಲಭವಾಗಿ ಸೋಲಿಸುತ್ತಾನೆ ಮತ್ತು ಗ್ರ್ಯಾಂಡ್ ಫೈನಲ್ ತಲುಪಿದ ಮೊದಲ ಫೈನಲಿಸ್ಟ್ ಆಗುತ್ತಾನೆ. ಇನ್ನೊಂದು ಬದಿಯಲ್ಲಿ ಡ್ರೇ ಅವರು ಸೆಮಿಫೈನಲ್ ತಲುಪುವವರೆಗೂ ಮುಂದಿನ ಪಂದ್ಯಗಳನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಮತ್ತು ಅಕಾಡೆಮಿಯ ಪ್ರಬಲ ಹುಡುಗರಲ್ಲಿ ಒಬ್ಬರಾದ ಲಿಯಾಂಗ್ ಅವರನ್ನು ಎದುರಿಸುತ್ತಾರೆ. ಪಂದ್ಯದ ಮೊದಲು ಮಾಸ್ಟರ್ ಲೀ ಅವನ ಕಾಲು ಮುರಿಯಲು ಆದೇಶಿಸುತ್ತಾನೆ. ಅವರು ಸೆಮಿಫೈನಲ್ನಿಂದ ಅನರ್ಹರಾಗುತ್ತಾರೆ ಎಂದು ಅರ್ಥವಾದರೂ ಅವರು ಇಷ್ಟವಿಲ್ಲದೆ ಆದೇಶವನ್ನು ಪಾಲಿಸುತ್ತಾರೆ. ಯೋಜಿಸಿದಂತೆ ಲಿಯಾಂಗ್ ಹೋರಾಟದಲ್ಲಿ ಕೊಳಕು ಆಡುತ್ತಾನೆ ಮತ್ತು ಉದ್ದೇಶಪೂರ್ವಕವಾಗಿ ಡ್ರೇ ಕಾಲಿನ ಮೇಲೆ ತನ್ನ ಹೊಡೆತಗಳನ್ನು ಪದೇ ಪದೇ ಹೊಡೆಯುತ್ತಾನೆ. ಕೆಲವು ಕ್ಷಣಗಳ ನಂತರ ಡ್ರೇ ರಿಂಗ್ಗೆ ಹಿಂತಿರುಗುತ್ತಾನೆ ಮತ್ತು ಗ್ರ್ಯಾಂಡ್ ಫೈನಲ್ ಪ್ರಾರಂಭವಾಗುತ್ತದೆ. ಚೆಂಗ್ನಿಂದ ಕಣದಿಂದ ಹೊರಹಾಕಲ್ಪಟ್ಟ ನಂತರ ಡ್ರೇ ಮೊದಲ ಸುತ್ತಿನಲ್ಲಿ ಸೋಲುತ್ತಾನೆ. ಅದೃಷ್ಟವಶಾತ್ ಅವನು ಹಿಂತಿರುಗಿ ತನ್ನ ಸ್ಥಾನವನ್ನು 2-1 ಮುನ್ನಡೆಗೆ ಮರಳಿ ಪಡೆಯುತ್ತಾನೆ. ನಿರೀಕ್ಷೆಯಂತೆ ಚೆಂಗ್ ಕೊಳಕು ಆಡುತ್ತಾನೆ ಮತ್ತು ಉದ್ದೇಶಪೂರ್ವಕವಾಗಿ ಡ್ರೇ ದುರ್ಬಲ ಕಾಲಿಗೆ ಗುರಿಯಿರಿಸುತ್ತಾನೆ. ಗಾಯಗೊಂಡ ಕಾಲಿನ ಕಡೆಗೆ ಅವನು ಶಕ್ತಿಯುತವಾದ ಜಂಪ್ ಕಿಕ್ ಅನ್ನು ಪ್ರಾರಂಭಿಸುತ್ತಾನೆ. ಇದರಿಂದಾಗಿ ಡ್ರೇ ಸಂಕಟದಿಂದ ಕಿರುಚುತ್ತಾನೆ ಮತ್ತು ಚೆಂಗ್ ಸುತ್ತಿನಲ್ಲಿ ಗೆಲ್ಲಲು 1 ಅಂಕವನ್ನು ಹೇಳುತ್ತಾನೆ. ನಿರ್ಣಾಯಕ ಸುತ್ತಿನಲ್ಲಿ ಡ್ರೇ 1 ಕಾಲಿನಿಂದ ನಿಂತಿದ್ದರೂ ಹೋರಾಟವನ್ನು ಮುಂದುವರಿಸಲು ಒತ್ತಾಯಿಸುತ್ತಾನೆ. ಅವನು ಪರ್ವತದ ಮೇಲೆ ಹಾವನ್ನು ನಿಯಂತ್ರಿಸಿದ ಮಹಿಳೆಯನ್ನು ನೆನಪಿಸಿಕೊಳ್ಳುತ್ತಾನೆ ಮತ್ತು ಅವಳ ತಂತ್ರವನ್ನು ನಕಲಿಸುತ್ತಾನೆ. ಚೆಂಗ್ ಅವನನ್ನು ಕಡಿಮೆ ಅಂದಾಜು ಮಾಡುತ್ತಾನೆ ಮತ್ತು ಅವನ ಕಡೆಗೆ ಚಾರ್ಜ್ ಮಾಡುತ್ತಾನೆ. ಡ್ರೇ ಅವನ ಮುಖಕ್ಕೆ ಓವರ್ಹೆಡ್ ಕಿಕ್ ಅನ್ನು ಹೊಡೆಯಲು ಅನುವು ಮಾಡಿಕೊಡುತ್ತದೆ.
ಚೆಂಗೆ ಎದ್ದೇಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಡ್ರೆ ಅಧಿಕೃತವಾಗಿ ಪಂದ್ಯಾವಳಿಯ ಚಾಂಪಿಯನ್ ಆಗುತ್ತಾನೆ. ಗೌರವದಿಂದ ಚೆಂಗ್ ಟ್ರೋಫಿಯನ್ನು ಡ್ರೆಗೆ ಹಸ್ತಾಂತರಿಸಿದಾಗ ಇತರ ಫೈಟಿಂಗ್ ಡ್ರ್ಯಾಗನ್ ವಿದ್ಯಾರ್ಥಿಗಳು ಶ್ರೀಹಾಂಗೆ ನಮಸ್ಕರಿಸುತ್ತಾರೆ. ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಚಂದಾದಾರರಾಗಿ ಅಧಿಸೂಚನೆಗಳನ್ನು ಆನ್ ಮಾಡಿ ಮತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.